ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚಮನೋ ಯವನೋ ಭೃಗುಃ ಶೌನಕೋಷ್ಟಾದಿಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಗುರುವಿನ ಪರಿವರ್ತನೆ, ಗುರುವಿನ ಬದಲಾವಣೆ ಕುಂಭರಾಶಿಯವರಿಗೆ ಹೇಗಿದೆ ಎಂಬುದನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ಧನಿಷ್ಠ ನಕ್ಷತ್ರ 3-4ನೇ ಪಾದ, ಹಾಗೆ ಶತಭಿಷ ನಕ್ಷತ್ರ 1-2-3-4ನೇ ಪಾದ, ಹಾಗೆ ಪೂರ್ವಭಾದ್ರ ನಕ್ಷತ್ರ 1-2-3ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಯಾಕಂದರೆ ಆರಂಭದ ದಿವಸದಲ್ಲಿ ಮಿಥುನ ರಾಶಿಯಲ್ಲೇ ಗುರು ಇರ್ತಾನೆ. ಆದರೆ ಅನಂತರದಲ್ಲಿ 1/6/2026 ಕರ್ಕಾಟಕ ರಾಶಿ ಗುರು ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ. ಅಂದರೆ ನಿಮ್ಮ ರಾಶಿಯಿಂದ 6ನೇ ರಾಶಿಗೆ ಗುರು ಪರಿವರ್ತನೆ ಆಗ್ತಾನೆ. ಹಾಗೆ ಕರ್ಕಾಟಕ ರಾಶಿಯಲ್ಲಿ ಕೆಲವೊಂದಷ್ಟು ದಿವಸ ಇದ್ದು ಪುನಃ 30/10/2026 ಪುನಃ ಸಿಂಹರಾಶಿಗೆ ಹೋಗ್ತಾನೆ. ಸಿಂಹರಾಶಿಯಿಂದ ನಿಮ್ಮ ರಾಶಿಯಿಂದ ಸಪ್ತಮ ರಾಶಿ. ಸಪ್ತಮ ರಾಶಿಯಲ್ಲಿ 24/1/2027 ಕೂಡ ಗುರು ಇರ್ತಾನೆ. ಪುನಃ ಮತ್ತೆ ಗುರು ಮತ್ತೆ ವಕ್ರವಾಗಿ ಕರ್ಕಾಟಕ ರಾಶಿಗೆ ಸಂಚಾರ ಮಾಡ್ತಾನೆ. ಹಾಗಾಗಿ ಒಂದು ಹಂತಕ್ಕೆ ಷಷ್ಠ ರಾಶಿಗೆ ಗುರಿ, ಸಪ್ತಮ ರಾಶಿಗೆ ಗುರುವಿನ ಅನುಗ್ರಹ ಏನು? ಅದರ ಕುಂಭರಾಶಿಯವರಿಗೆ ಬಹಳ ಒತ್ತಡ, ಚಿಂತೆ, ಟೆನ್ಷನ್ ಎಲ್ಲವೂ ಕೂಡ ಇದೆ ಅಲ್ವಾ? ಯಾಕಂದರೆ ನಿಮಗೆ 7.5 ಶನಿ ಒಂದು ನಡೀತಾ ಇದೆ. ಎಲ್ಲ ಕಡೆಗೂ ಒತ್ತಡ, ಎಲ್ಲ ಕಡೆಗೂ ಚಿಂತೆ, ಈಗೆಲ್ಲ ನಿಮಗೆ ನಡೀತಾ ಇದೆ. ಹೀಗಿದ್ದಾಗೂ ಕೂಡ ಈ ಒಂದು ಗುರುವಿನ ಬಲ ಅಥವಾ ಗುರುವಿನ ಬದಲಾವಣೆ ಹೇಳುವಂಥದ್ದು ಏನೇನು ಒಳ್ಳೆ ರೀತಿಯಾದಂಥ ಫಲಗಳನ್ನು ಉಂಟು ಮಾಡುತ್ತದೆ, ಯಾವ್ಯಾವ ವಿಷಯದಲ್ಲಿ ಜಾಗೃತ ವಹಿಸ್ಕೊಳ್ಬೇಕು ಎಂಬುದನ್ನು ನಾವು ಗಮನಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ನೋಡಿ, ಷಷ್ಠ ಸ್ಥಾನದಲ್ಲಿರುವಂತಹ ಗುರುವಿಗೆ ವಿಶೇಷವಾಗಿ ಏನೇನು ಫಲಗಳನ್ನು ಹೇಳ್ತಾರೆ ಅಂತಂದರೆ, ಒಂದು ರೋಗಾದಿ ಅಂತ ಹೇಳ್ತಾರೆ. ಯಾವ್ಯಾವ ರೋಗ ತೊಂದರೆಗಳಿದೆಯೋ ಅದೆಲ್ಲ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳು. ಒಂದು ಮನಸ್ಸಿನ ಸಂಬಂಧವಾದಂಥ ಒತ್ತಡ, ಈಗ ನಿಮಗೆ 7.5 ಶನಿ ಇದ್ದದ್ರಿಂದ ಸ್ವಲ್ಪ ಒತ್ತಡ, ಚಿಂತೆ ಇತ್ಯಾದಿಗಳಿದ್ದೇ ಇರುತ್ತೆ. ಅದರ ಜೊತೆಗೆ ಶತ್ರುಗಳು ಅಂತಂದರೆ ಒಳಗಡೆ ಇರುವಂತಹ ಶತ್ರುಗಳು. ಬೆಳಗ್ಗೆ ಬೇಗನೆ ಹೇಳಲಿಕ್ಕಾಗೋದಿಲ್ಲ, ಒಂದು ಫೋಕಸ್ ಇಟ್ಟು ಕೆಲಸ ಮಾಡಲಿಕ್ಕಾಗೋದಿಲ್ಲ, ಅಥವಾ 4 ಜನರ ಜೊತೆಗೆ ಬೆರೀಲಿಕ್ಕಾಗಲ್ಲ, ಅಥವಾ ಯಾಕೋ ಒಂದು ಹುಷಾರಿಲ್ಲ, ತಲೆನೋವು, ಮೈಕೈ ನೋವು, ಹೀಗೆ 10 ತಲೆಗೆ ಕಾಡ್ತಾ ಇರ್ತದೆ. ಹಾಗಾಗಿ ಒಂದು ಹಂತಕ್ಕೆ ಶತ್ರುಗಳು, ಆಂತರಿಕವಾದಂತಹ ಶಕ್ತಿಗಳು, ಬಾಹ್ಯವಾದಂಥ ಶತ್ರುಗಳು, ಹೀಗೆ 2 ರೀತಿಯಾದಂಥ ಶತ್ರುಗಳು ಕೂಡ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳು. ಮತ್ತು ಕೆಲವೊಂದಷ್ಟು ವಿಘ್ನಗಳು ಕೂಡ ನಿಮ್ಮ ಜೀವನದಲ್ಲಿ ಬರ್ತಾ ಇರ್ತದೆ. ಆ ವಿಘ್ನಗಳು ಆರಂಭದ ವಿಘ್ನ, ಮಧ್ಯದ ವಿಘ್ನ, ಕೊನೆಯ ವಿಘ್ನ ಅಂಥೇಳಿ 3 ಥರ ವಿಘ್ನಗಳನ್ನು ಹೇಳ್ತಾರೆ. ಹಾಗಾಗಿ ಆರಂಭ ವಿಘ್ನವೇ ಬಂದುಬಿಟ್ರೆ ಆ ಕೆಲಸ ಮುಂದಕ್ಕೆ ಹೋಗುವುದಿಲ್ಲ. ಹಾಗಾಗಿ ಇಂತಹ ವಿಘ್ನಗಳು ಷಷ್ಠ ಸ್ಥಾನದ ಗುರುವಿಂದ ಸ್ವಲ್ಪ ಚಿಂತನೆ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಮತ್ತು ಒಂದು ಹಂತಕ್ಕೆ ವ್ರಣ ಅಂತಂದರೆ ಗಾಯಗಳು ವೃದ್ಧಿ ಆಗ್ತಾ ಇರುವಂಥದ್ದು. ಒಂದು ಸಣ್ಣದಾಗಿ ಏನೋ ಒಂದು ಮೊಳೆಯೋ ಅಥವಾ ಕಲ್ಲು ಏನೋ ತಾಗಿದೆ ಅಂತ ಇಟ್ಕೊಳ್ಳಿ. ಯಾಕಂದರೆ ಶನಿ ಸಂಬಂಧವಾದಂತಹ ತೊಂದರೆಗಳಿದ್ದಾಗ ವ್ರಣ ಆಗ್ತಾ ಹೋಗ್ತದೆ, ಗಾಯಗಳು ಜಾಸ್ತಿ ಆಗ್ತಾ ಹೋಗ್ತದೆ, ಕೀವಾಗುವಂಥದ್ದು, ಚಿಂತೆ ಆಗುವಂಥದ್ದು, ಶುಗರ್ ಇದ್ದರೆ ಶುಗರು, ಸ್ವಲ್ಪ ಔಷಧಿ ಉಪಚಾರ, ಇನ್ಸುಲೆನ್ಸ್ ತೆಗೆದುಕೊಳ್ಳಿಕ್ಕೆ ಹೋಗುವಂಥದ್ದು. ಹೀಗೆ ಆರೋಗ್ಯದ ವಿಷಯದಲ್ಲೂ ಸ್ವಲ್ಪ ಜಾಗೃತ ವಹಿಸ್ಕೊಳ್ಳಿ ಎಂಬುದನ್ನು ಕೂಡ ಕರ್ಕಾಟಕ ರಾಶಿಯಲ್ಲಿರುವಂತಹ ಗುರುವಿಗೆ ಹೇಳ್ತಾರೆ. ಹಾಗಂತೇಳಿ ಧನಸ್ಥಾನಕ್ಕೆ ಗುರುವಿನ ದೃಷ್ಟಿ ಇದೆ, ದೃಷ್ಟಿ ಇಲ್ಲ ಅಂತ ಅರ್ಥ ಅಲ್ಲ. ಆದರೂ ಕೂಡ ಸಂಪತ್ತನ್ನು ಸೃಷ್ಟಿ ಮಾಡಬಹುದು, ಖರ್ಚು ಇಂತಹದ್ದಕ್ಕೆ ಖರ್ಚಾಗ್ತದೆ ಎಂಬುದನ್ನು ಕೂಡ ಆರಂಭದಲ್ಲಿ ಹೇಳ್ತಾರೆ. ಹಾಗೆ ಸಿಂಹರಾಶಿಗೆ ಹೋಗುವಂತಹ ಗುರು ಬಹಳ ಉತ್ತಮವಾದಂಥ ಫಲವನ್ನು ಅನುಗ್ರಹಿಸ್ತಾನೆ. ಅದು ನೋಡಿ, 30/10/2026 ಸಿಂಹರಾಶಿಗೆ ಹೋಗ್ತಾನೆ. ಸಿಂಹರಾಶಿಗೆ ಹೋದಾಗ ಸಪ್ತಮ ರಾಶಿಯ ಗುರು, ಸಪ್ತಮ ರಾಶಿ ಅಂತಂದರೆ ಎಲ್ಲ ರೀತಿಯಾದಂಥ ಆಧಿಪತ್ಯವನ್ನು ಕೊಡುವಂತಹ ಸಪ್ತಮ ರಾಶಿ, ಪಾರ್ಟ್ನರನ್ನು ಕೊಡುವಂಥದ್ದು, ಜೊತೆಗಿರುವಂತಹ ವ್ಯಕ್ತಿಗಳನ್ನು ಕೂಡ ಕೊಡುವಂಥದ್ದು. ಅದರ ಜೊತೆಗೆ ಯಾತ್ರ ಪುತ್ರ ಕಲತ್ರ ಸೌಖ್ಯಮಖಿಲಂ ಎಂಬುದಾಗಿ ಹೇಳಿದ್ದಾರೆ. ಒಂದನೇದಾಗಿ ಧಾರ್ಮಿಕ ಕ್ಷೇತ್ರಗಳಿಗೆ, ತೀರ್ಥಕ್ಷೇತ್ರಗಳಿಗೆ ಯಾತ್ರೆ ಮಾಡುವಂಥದ್ದು. ಮತ್ತು ಅದರ ಜೊತೆಗೆ ಪುತ್ರ ಅಂತಂದರೆ ಸಂತಾನ ಇಲ್ಲದೇ ಇದ್ದವರಿಗೆ, ಸಂತಾನ ಇರಂಥವರಿಗೆ ಎಷ್ಟೋ ಸಲ ಔಷಧಿ ಉಪಚಾರಗಳಿಂದನೂ ಕೂಡ ಆಗದೇ ಇದ್ದರೆ ಯಾವುದೋ ಒಂದು ದೇವರಿಗೆ ಹೋಗಿ ಹರಕೆ ಮಾಡಿ ಪ್ರಾರ್ಥನೆ ಮಾಡಿದಾಗ ಸತ್ಸಂತಾನ ಸಮೃದ್ಧಿಯಾಗುವಂಥದ್ದು. ಅದರ ಜೊತೆಗೆ ಕಲತ್ರ, ನೋಡಿ ಸುಮಾರು ಜನ ಒದ್ದಾಡ್ತಾ ಇದ್ದೀರಿ, ಧನಿಷ್ಠ ನಕ್ಷತ್ರದವರು, ಶತಭಿಷ ನಕ್ಷತ್ರದವರೆಲ್ಲ ಮದುವೆ ಆಗಿಲ್ಲ, ಏನು ಮಾಡಬೇಕಪ್ಪ ಅಂಥೇಳಿ. ಈ ಗುರು ಸಪ್ತಮ ರಾಶಿಗೆ ಹೋದಾಗ ಆಟೋಮೆಟಿಕ್ಕಾಗಿ ಎಲ್ಲೋ ಒಂದು ಸಂಬಂಧ ಸೇರಿ ಬರುತ್ತೆ, ಅಥವಾ ಒಪ್ಪಿಗೆ ಆಗುತ್ತೆ, ಒಂದು ಅವಕಾಶವಾಗಿ ಮದುವೆಗೂ ಕೂಡ ದಾರಿ ಆಗ್ತದೆ ಎಂಬುದನ್ನು ಕೂಡ ಹೇಳ್ತಾರೆ. ಹಾಗೆ ಸೌಖ್ಯ ಸಿಗಬೇಕಂದ್ರೇನು? ಅರ್ಧಂಬರ್ಧವಾದಂತಹ ಮನೆಯೇ ಮೊದಲಾದಂಥದ್ದು. ಉದಾಹರಣೆಗೆ ಯಾವುದೊಂದು ಫ್ಯಾಕ್ಟ್ರಿ ಕಟ್ತಾ ಇರ್ತೀರಿ, ಹಣಕಾಸೋ ಕಿರಿಕಿರಿಯೋ ಏನೋ ಒಂದು ಕಾನೂನಿನ ಸಮಸ್ಯೆನೋ ಏನೋ ಬಂದು ನಿಂತು ಹೋಗಿರ್ತದೆ.
ಆ ಕೆಲಸ ಸಂಪೂರ್ಣವಾಗಿ ಮುಗಿಯುವಂಥದ್ದು. ಅಥವಾ ಅದರ ಜೊತೆಗೆ ಸೌಖ್ಯವನ್ನು ಕೊಡುವಂಥದ್ದು ಯಾವುದು? ಇನ್ನು ಬಿಸ್ನೆಸ್ಸನ್ನು ನಾವು ಆರಂಭ ಮಾಡಿರ್ತೇವೆ, ಒಂದು 3 ತಿಂಗಳ 6 ತಿಂಗಳದಿಂದ ಕೆಲಸ, ಒಂದು ಹಂತಕ್ಕೆ 15 ದಿವಸ ಬಹಳ ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇರುತ್ತೆ, 15 ದಿವಸ ಬಿಸ್ನೆಸ್ಸೇ ಚೆನ್ನಾಗಿ ಆಗೋದಿಲ್ಲ. ಆವಾಗ ನಮ್ಮ ತಲೆ ಕೆಟ್ಟು ಹೋಗುತ್ತೆ, ಇದು ಯಾಕೋ ಆಗೋದೇ ಇಲ್ಲ, ನಿಲ್ಲಿಸಿಬಿಡೋಣ, ಅಥವಾ ಚಿಂತೆ ಆಗ್ತಾ ಇದೆಯಲ್ಲ, ಈ ಬಿಸ್ನೆಸ್ಸೇ ಕೈ ಹತ್ತುತ್ತಾ ಇಲ್ಲ, ಇದು ನಿಲ್ಲಿಸಿಬಿಡೋಣ ಹೇಳುವಂಥದ್ದು ಅನ್ನಿಸ್ತದೆ. ಅಥವಾ ಅನಂತರದಲ್ಲಿ ಯಾವುದಾದ್ರೂ ಒಂದು ಮನೆಗೆ ಪೇಂಟಿಂಗ್ ಮಾಡಿ ಏನೋ ಒಂದು ಪೂಜೆ ಪುನಸ್ಕಾರ ಮಾಡೋಣ ಅಂತ ಅಂದ್ಕೊಳ್ತೇವೆ. ಆದರೆ ಯಾವುದೋ ಒಂದು ವಿರುದ್ಧವಾದಂಥದ್ದು, ಅಷ್ಟೊತ್ತಿಗೆ ಯಾವುದೋ ಅಶೌಚ ಬರುತ್ತೋ ಅಥವಾ ಇನ್ನೇನೋ ತೊಂದರೆ ಬರುತ್ತೋ ಅಥವಾ ನಿಮಗೆ ಆರೋಗ್ಯ ತಪ್ಪುವಂಥದ್ದು ಹೀಗೆ ಆಗುತ್ತೆ. ಇಂತಹದ್ದನ್ನೆಲ್ಲ ಸರಿ ಮಾಡುವಂಥ ಸೌಖ್ಯವನ್ನು ಗುರು ಅನುಗ್ರಹಿಸ್ತಾನೆ. ಎಷ್ಟೋ ಸಲ ನಮಗೆ ಒಳ್ಳೊಳ್ಳೆ ಕೆಲಸ ಮಾಡಬೇಕು, ಒಳ್ಳೇದು ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇದೆ, ಆದರೆ ಸಮಯವೇ ಸೇರಿ ಬರುವುದಿಲ್ಲ. ಆದರೆ ಗುರು ಸಪ್ತಮ ರಾಶಿಗೆ ಹೋದಾಗ ಅಂತಹದ್ದು ಅವಕಾಶಗಳು ಸೇರಿ ಬರುತ್ತೆ. ಹಾಗೆ ಅದರ ಜೊತೆಗೆ ಬಹಳ ಮುಖ್ಯವಾಗಿ ವಣಿಕ್ರಿಯಾಶ್ಚ, ಯಾವ್ಯಾವ ವ್ಯಾಪಾರ ವ್ಯವಹಾರ ಮಾಡ್ತಾ ಇರುವಂಥ ವ್ಯಕ್ತಿಗಳಿದ್ರು, ಬಿಸ್ನೆಸ್ ಮಾಡ್ತಾ ಇದ್ದಂಥ ವ್ಯಕ್ತಿಗಳಿಗೆ ಸ್ವಲ್ಪ ಅವಕಾಶಗಳು ಚೆನ್ನಾಗಾಗುತ್ತದೆ. ಬಿಸ್ನೆಸ್ಸಲ್ಲಿ ಅನುಕೂಲ ಆಗುವಂಥದ್ದು, ಬೆಳ್ಳಿ, ಬಂಗಾರ, ತಾಮ್ರ, ಹಿತ್ತಾಳೆ ಇಂತಹ ಒಂದಷ್ಟು ಈ ಲೋಹ ಪದಾರ್ಥಗಳು ಅಂತೇನು ಹೇಳ್ತೇವೆ, ಇದರಲ್ಲಿ ಭಾಳ ಚೆನ್ನಾಗಿ ಅನುಕೂಲಕರವಾದಂಥ ಅವಕಾಶಗಳಾಗುವಂಥದ್ದು. ಜಾಯಾ ವಿಚಾರ, ಜಾಯ ಅಂತಂದರೆ ಏನೋ ಗಂಡ ಹೆಂಡತಿಯಲ್ಲಿ ಏನೋ ಕಲಹ ಆಗಿದೆ, ಸ್ವಲ್ಪ ಕಿರಿಕಿರಿ ಆಗಿದೆ, ಏನೋ ಡೈವರ್ಸಿಗೆ ಹೋಗ್ತಾ ಇದೆ, ಕಿರಿಕಿರಿ ಆಗ್ತಾ ಇದೆ ಅಂತಂದರೆ ಅದೆಲ್ಲ ಬಗೆಹರಿಯುವಂಥದ್ದು ಯಾವುದೋ ಒಂದು ವ್ಯಕ್ತಿಗಳ ಮೂಲಕವಾಗೋ ಅಥವಾ ವಿಚಾರಗಳ ಮೂಲಕವಾಗಿ ಬಗೆಹರಿಯುವಂಥ ಸಾಧ್ಯತೆಗಳು. ಮತ್ತು ಪ್ರಯಾಣ ಗಮನ, ಜಾಸ್ತಿ ಪ್ರಯಾಣ ಆಗ್ತದೆ. ಎಲ್ಲೆಲ್ಲಿ ನೀವು ಹೋಗ್ತಿರೋ ಗೊತ್ತಿಲ್ಲ, ಯಾಕಂದರೆ ತೀರ್ಥಕ್ಷೇತ್ರಗಳು, ಧಾರ್ಮಿಕವಾದಂಥ ಕ್ಷೇತ್ರಗಳು ಅಥವಾ ಸಾಧು ಸಜ್ಜನರ ದರ್ಶನ ಮಾಡಲಿಕ್ಕೆ ಹೋಗುವಂಥ ಸಾಧ್ಯತೆಗಳು, ಒಟ್ಟಿನಲ್ಲಿ ಪ್ರಯಾಣಗಳು ಬಹಳ ಜಾಸ್ತಿ ಆಗ್ತದೆ ನಿಮಗೆ. ಸ್ವಲ್ಪ ಅಲ್ಲ, ಈ ವರ್ಷದಲ್ಲಿ ಈ ಗುರುವಿಂದ ಪ್ರಯಾಣಗಳು ಬಹಳ ಮುಖ್ಯವಾಗಿ ಆಗ್ತದೆ. ಶಾಸ್ತ್ರ ಪ್ರವೀಣೈಹಿ, ಯಾರ್ಯಾರು ಓದ್ತಾ ಇದ್ದೀರೋ ಅಂಥವರಿಗೆ ಬಹಳ ಪ್ರೋತ್ಸಾಹ, ಅಂದರೆ ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಆಗ್ತದೆ ಹೇಳೋದನ್ನು ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಾದಂಥ ಅವಕಾಶಗಳು, ವಿದ್ಯೆಗೆ ಬೇಕಾದಂಥ ಅವಕಾಶಗಳು, ಹಣಕಾಸಿನ ವ್ಯವಸ್ಥೆ, ಅಲ್ಲಿಯ ವಸತಿ ವ್ಯವಸ್ಥೆ, ಟೀಚಿಂಗ್ ವ್ಯವಸ್ಥೆ, ಹೀಗೆಲ್ಲ ಒಂದು ಒಳ್ಳೆಯ ಥರದಲ್ಲಿ ಆಗುತ್ತೆ. ವಿದ್ಯಾರ್ಥಿಗಳು ಖುಷಿಯಪ್ಪ, ಚೆನ್ನಾಗಿ ಓದ್ತಾ ಇದ್ದಾನೆ, ಸಂತೋಷ ಆಗ್ತಾ ಇದೆ ಅಂತ ಹೇಳಿ ಅನ್ನಿಸ್ತದೆ. ಮತ್ತು ಬಹಳ ಮುಖ್ಯವಾಗಿ ಕಳತ್ರ ಭಾವೆ, ಯಾರ್ಯಾರಿಗೆ ವೈರಾಗ್ಯ ಇದೆಯೋ, ಮದುವೆನೇ ಬೇಡ ಅಂಥೇಳಿ ಬಹಳ ಜನಕ್ಕಿರುತ್ತೆ. ಯಾಕಂದರೆ ಇವತ್ತಿನ ಜಂಜಾಟ, ಮದುವೆ ಮಾಡಿಕೊಂಡವರು ನೋಡ್ತಾ ಇರುವಂಥ ಪರಿಸ್ಥಿತಿಯನ್ನು ನೋಡಿದ್ರೆ ಏನೋ ಇದೆಲ್ಲ ಮದುವೆ ಇತ್ಯಾದಿಗಳು ಬೇಡ ಅಂತ ಅನಿಸ್ತಾ ಇರುವಂಥ ವ್ಯಕ್ತಿಗಳಿಗೆ ಅಭಾವ, ಅಂದರೆ ಆಗದೇ ಇರುವಂಥ ಪರಿಸ್ಥಿತಿಗೋ ಯಾವುದೋ ಒಂದು ವ್ಯಕ್ತಿಯ ಮೂಲಕವಾಗೋ ಅಥವಾ ಆ ಪರಿಸ್ಥಿತಿ ಮೂಲಕವಾಗೋ ಮದುವೆಗೆ ಒಪ್ಕೊಳ್ತಾನೆ, ಮದುವೆಗೆ ಹೋಗ್ತಾನೆ. ಎಷ್ಟೋ ಸಲ ಯಾವುದೂ ಬೇಡ ಅಂಥೇಳಿ ಬಹಳಷ್ಟು ಅನಿಸ್ತದೆ ನೋಡಿ, ಆವಾಗ ಯಾವುದೋ ಒಂದು ವ್ಯಕ್ತಿಯಿಂದ ಅನುಕೂಲವಾಗ್ತದೆ. ಹಾಗೆ ಬಹಳ ಮುಖ್ಯವಾಗಿ ಭರ್ತೃ ಸಮಾಗಮ, ನಿಮ್ಮ ರಿಲೇಷನ್ನು ಅಥವಾ ಕುಟುಂಬದ ಜೊತೆಗೆ ಸೇರುವಂಥ ಅವಕಾಶಗಳು. ಎಷ್ಟೋ ಸಲ ವ್ಯಕ್ತಿಗಳನ್ನು ನೋಡಿದ್ರೆ ವ್ಯಕ್ತಿಗಳಿಗೆ ಆಗೋದಿಲ್ಲ, ಸಿಟ್ಟು, ಕೋಪ, ತಾಪ, ಮಾತ್ಸರ್ಯ ಹೀಗೆ ಬಹಳಷ್ಟು ಇರುತ್ತೆ. ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳು. ಸಮಾಗಮ ಅಂತಂದರೆ ಎಲ್ಲರೂ ಒಟ್ಟಿಗೆ ಸೇರುವಂಥದ್ದು, ಒಂದು ಧಾರ್ಮಿಕ ಪೂಜೆಗಳಿಗೋ ಅಥವಾ ಧಾರ್ಮಿಕವಾದಂಥ ದೇವಸ್ಥಾನದ ಕೆಲಸಕ್ಕೋ ಅಥವಾ ನೀವೇ ಒಂದು ಸಂಘಟನೆ ಶಕ್ತಿಯನ್ನು ಮಾಡಲಿಕ್ಕೋ ಅಥವಾ ನೀವು ಮನೆ ಕಟ್ಟಿದ್ದೀರಿ, ಗೃಹ ಪ್ರವೇಶ ಮಾಡಬೇಕು ಅಂತ ಸೇರುವಂಥದ್ದು. ಹೀಗೆ ಎಲ್ಲರೂ ಕೂಡ ಸಮಾಗಮ ಅಂತಂದರೆ ಎಲ್ಲರೂ ಕೂಡ ಸೇರ್ತಾರೆ. ಅದರ ಜೊತೆಗೆ ಸಪ್ತಮ ಭಾವದಲ್ಲಿರುವಂಥವನು ನಿಮ್ಮ ಪ್ರಯತ್ನಕ್ಕೆ ಫಲ ಯಾವ್ಯಾವುದಕ್ಕೆ ಸಿಕ್ಕಲಿಲ್ವೋ, ಉದಾಹರಣೆಗೆ ಒಂದು ಪ್ರಮೋಷನ್ ಆಗಬೇಕು, ನಿಮ್ಗೆ ಅನುಕೂಲ ಇಲ್ಲ, ಅಥವಾ ಯಾವುದೊಂದು ಕೆಲಸ ಕಾರ್ಯ ಮಾಡ್ತಾ ಇದ್ರೆ ಅನುಕೂಲ ಇಲ್ಲ ಅಂತಂದರೆ ಅದಕ್ಕೆಲ್ಲ ಅನುಕೂಲ ಆಗ್ತಾ ಬರುತ್ತೆ. ಹಾಗಾಗಿ ಗುರುವಿನ ಅನುಕೂಲ ಹೇಳುವಂಥದ್ದು ಎಲ್ಲ ರೀತಿಯಾದಂಥ ಸಮೃದ್ಧಿಯನ್ನು ಕೂಡ ಸಪ್ತಮ ರಾಶಿಯಲ್ಲಿರುವಂತಹ ಗುರು ನೀಡ್ತಾನೆ ನಿಮಗೆ, ಯಾವುದೇ ದೋಷ ಇದ್ದರೂ ಕೂಡ. ಯಾಕೆಂದರೆ ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ ದೋಷಗಳು ಭೂಪುತ್ರೇ ಸಪ್ತಮಸ್ಥೆ. ಹಾಗಾಗಿ ಇನ್ನೊಂದೇನು ಹೇಳ್ತಾರೆ ಅಂತಂದರೆ, ಈಗ ಏನಾದರೂ ಕೂಡ ಭೂಮಿಯಲ್ಲಿರುವಂತಹ ದೋಷಗಳು, ಗುರು ಸಪ್ತಮ ರಾಶಿಗೆ ಹೋಗಿ ನಿಮ್ಮ ರಾಶಿಯನ್ನು ನೋಡಪಟ್ಟಾಗ ಭೂಮಿಯಲ್ಲಿರುವಂತಹ ವ್ಯಾಜ್ಯ, ಈಗನಕ ಎಲ್ಲಿ ನೋಡಿದ್ರು ಕೇಸು, ಕೋರ್ಟು, ಕಚೇರಿ ಅಲಿತಾ ಇರುವಂಥ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಅಂತಹದ್ದು ಯಾವ್ಯಾವುದಿದ್ರೂ ಕೂಡ ಅದೆಲ್ಲ ಸಪ್ತಮಸ್ಥೆ ನಿಧನ ಮುಪಗತೆ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಯಾವ ವ್ಯಕ್ತಿ ತೊಂದರೆ ಮಾಡ್ತಾ ಇದ್ದಾನೋ ಅವನಾಗಿ ಅವನು ಹೋಗಿಬಿಡ್ತಾನೆ. ಅಂದರೆ ಅವನಿಗೆ ಸಾಕಪ್ಪ ಅಂತ ಅನ್ನಿಸ್ತದೆ, 5 ವರ್ಷ 10 ವರ್ಷ 20 ವರ್ಷ ಕೇಸ್ ನಡೆಸೋದು ಬೇಡ, ಇದು ಏನಾಗುತ್ತೋ ಆಗಲಿ, ಇದನ್ನು ಬಿಟ್ಬಿಡೋಣ, ಕೈ ಬಿಟ್ಬಿಡೋಣ ಅಂತ ಅನ್ನಿಸ್ತದೆ. ಹಾಗಾಗಿ ಅದೊಂದು ಬಹಳ ಪ್ಲಸ್ ಪಾಯಿಂಟು. ಹಾಗಾಗಿ ಕಾನೂನಿನ ಸಂಬಂಧವಾದಂಥದ್ದು ಯಾವ್ಯಾವುದು ನಿಮ್ಮ ರಾಶಿಯವರಿಗಿದೆ ನೋಡಿ. ಯಾಕಂದರೆ ಈಗ ಕುಂಭರಾಶಿಗೆ ಒಂದಂತಕ್ಕೆ 7.5 ಶನಿ ಒಂದು ಚಿಂತೆ ಬಂದಿರೋದ್ರಿಂದ ಒಂದು ಭೂಮಿ ವ್ಯಾಪಾರ ವ್ಯವಹಾರ ಅಥವಾ ರಿಯಲ್ ಎಸ್ಟೇಟ್ ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆ ಆಗುವಂಥದ್ದು, ಅಥವಾ ಅಕ್ಕಪಕ್ಕದವರು ಯಾರು ಕೇಸ್ಗೆ ಸಾಕುವಂಥದ್ದು, ಅಥವಾ ಎಲ್ಲ ಚೆನ್ನಾಗಿರುತ್ತೆ, ಅಷ್ಟೊತ್ತಿಗೆ ಭೂಮಿಯಲ್ಲಿ ಪಾಯ ತೆಗಿತಾ ಇದ್ರೆ ಕಲ್ಲು ಬರುವಂಥದ್ದು, ಮತ್ತು ಎಲ್ಲ ಚೆನ್ನಾಗಿರುತ್ತೆ, ಈ ಸೊಂಟ, ಕಾಲು, ಮೊಣಕಾಲು, ಜಾಯಿಂಟಲ್ಲಿ ನೋವು ಬರುವಂಥದ್ದು, ಹೀಗೆಲ್ಲ ಆಗ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಭೂಪುತ್ರೇ ಸಮಸ್ಥೆ ಸಪ್ತಮಸ್ಥೆ ನಿಧನ ಮುಪಗತೆ ಯೋಷಿತಾಂ ದೋಷಪೂರ್ತಿ ಎಂಬುದಾಗಿ ಹೇಳ್ತಾರೆ. ಗುರುವಿನ ದೃಷ್ಟಿ ಆದರೆ ಸಂಪೂರ್ಣವಾದಂತಹ ದೋಷಗಳು, ತೊಂದರೆಗಳು ನಿವೃತ್ತಿ ಆಗ್ತದೆ.
ಅರ್ಥ ಏನಂತಂದರೆ ನಿಮಗೆ ಎಲ್ಲ ರೀತಿಯಾದಂಥ ಅನುಕೂಲಗಳನ್ನು ಕೂಡ ಆ ಭಗವಂತ ಕೊಡ್ತಾನೆ, ಗುರು ಪರಮಾತ್ಮ ಕೊಡ್ತಾನೆ. ನೋಡಿ, ಈ ಒಳ್ಳೆಯವರು ಸಹವಾಸ ಮಾಡಿದ್ರೆ ಹೇಗೆ ಒಳ್ಳೊಳ್ಳೆ ಕೆಲಸಗಳಾಗತ್ತೋ ಹಾಗೆ ಗುರುವು ನಿಮ್ಮ ರಾಶಿ ಮೇಲೆ ದೃಷ್ಟಿ ಇಟ್ಟಾಗ ಎಲ್ಲ ಒಳ್ಳೆ ರೀತಿಯಾದಂಥ ಅನುಕೂಲತೆಗಳಾಗ್ತದೆ ಹೇಳುವುದನ್ನು ಹೇಳ್ತಾ ಇದ್ದಾರೆ. ಅಂದರೆ ಕೋರ್ಟು ಕಚೇರಿಯು ಕೂಡ ಬಗೆಹರಿಯುತ್ತದೆ, ಅಥವಾ ಯಾವುದೋ ಪೊಲೀಸ್ ಸ್ಟೇಷನ್ ಸಂಬಂಧವಾದ ಕೇಸುಗಳಿದ್ದರೂ ಬಗೆಹರಿಯುತ್ತದೆ, ಅಥವಾ ನಿಮಗೆ ಯಾವುದೋ ಒಂದು ಹಣಕಾಸಿಗೆ ವ್ಯವಸ್ಥೆ ಇದ್ದರೆ ಅದು ಷಷ್ಠದಲ್ಲಿದ್ದಾಗೆ ಆಗುತ್ತೆ, ದ್ವಿತೀಯಕ್ಕವನು ಗುರು ದೃಷ್ಟಿ ಇದೆ. ಹಾಗಾಗಿ ಏನೋ ಒಂದು ಹಂತಕ್ಕೆ ಬ್ಯಾಂಕ್ ಲೋನ್ ಆಗಬೇಕು, ದೊಡ್ಡ ಕೆಲಸ ಮಾಡಿದ್ದೇನೆ, ಅಥವಾ ಬಾಡಿಗೆಗೆ ಬರಬೇಕು, ಅಥವಾ ಯಾವುದೊಂದು ಭೋಗ್ಯಕ್ಕೆ ಬರಬೇಕು, ಇಂತಹದ್ದೆಲ್ಲ ಇದ್ದರೆ ಇದೆಲ್ಲ ಅನುಕೂಲತೆಗಳನ್ನು ಗುರು ಮಾಡಿಕೊಡ್ತಾನೆ. ಹಾಗೆ ಬಹಳ ಮುಖ್ಯವಾಗಿ ವಿದ್ಯಾಭ್ಯಾಸದಲ್ಲಿ ಯಾವುದೋ ಒಂದು ಎಕ್ಸಾಮು ತಗೊಂಡಿದ್ದೇವೆ, ಯಾವುದೋ ಒಂದೆರಡು ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿದೆ, ಏನಪ್ಪ ಏನು ಮಾಡಲಿ ಅಂತಂದರೆ ಅದು ಕೂಡ ಅನುಕೂಲಕರವಾದಂಥದ್ದು ಅವಕಾಶಗಳಾಗುತ್ತೆ. ಎಷ್ಟೋ ಸಲ ಎಲ್ಲ ಚೆನ್ನಾಗಿದ್ದು ಒಂದೆರಡು ಸಬ್ಜೆಕ್ಟಲ್ಲೇ ಬಹಳ ತೊಂದರೆ ಆಗಿ ಹೋಗ್ತದೆ. ಹಾಗಾಗಿ ಅದು ಈ ಟೈಮು ಅಥವಾ ಆಲಸ್ಯತನ, ಎಕ್ಸಾಮ್ ಇದೆ, ಎಕ್ಸಾಮಿಗೆ ಒಂದು 10 ನಿಮಿಷ ಲೇಟಾಗಿ ಹೋಯಿತು, ಒಳಗಡೆ ಸೇರಿಸಲಿಲ್ಲ, ಹೀಗೆಲ್ಲ ಬಹಳಷ್ಟು ನಾವು ನೋಡ್ತೇವೆ. ಜೀವನದಲ್ಲಿ ಸಮಯ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ಅಂತಹ ಆ ಸಮಯಗಳು ಏನಿದೆಯೋ ಅದು ನಿಮಗೆ ಪೂರಕವಾದಂಥದ್ದು ಗುರು ಕೊಡ್ತಾನೆ. ಎಷ್ಟೋ ಸಲ ಇಲ್ಲ ಪರವಾಗಿಲ್ಲ, ಏನೋ ತೊಂದರೆ ಆಗಿದೆ, ಇವನು ಸೇರಿಸ್ಕೊಳ್ಳೋಣ ಹೇಳುವಂಥ ಮನಸ್ಥಿತಿ ಬರುವಂಥದ್ದು, ಅಥವಾ ಪರವಾಗಿಲ್ಲ ಇವನು ಇಷ್ಟೊಂದು ಮಾಡಿದ್ದಾನೆ, ಮುಂದೆ ಅನುಕೂಲ ಆಗಲಿ ಹೇಳುವಂಥದ್ದು, ಅಥವಾ ಯಾವುದೋ ಒಂದು ಬ್ಯಾಂಕ್ ಲೋನಿಗೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಚೆನ್ನಾಗಿದೆ, ಯಾವುದೋ ಒಂದು ಸರಿ ಇಲ್ಲ, ಅದೇನು ಅಷ್ಟೊಂದು ತೊಂದರೆ ಇಲ್ಲ, ಪರವಾಗಿಲ್ಲ ಇದೆಲ್ಲ ಚೆನ್ನಾಗಿದೆ ಅಂಥೇಳಿ ಲೋನ್ ಸ್ಯಾಂಕ್ಷನ್ ಮಾಡುವಂಥದ್ದು, ಅಥವಾ ಇನ್ಕಮ್ ಟ್ಯಾಕ್ಸಲ್ಲಿ ಏನೋ ನಿಮ್ಮದು ಇಷ್ಟೆಲ್ಲ ಮಾಡಿದ್ದಾನೆ, ಏನೋ ಪರವಾಗಿಲ್ಲ ಮಾಡ್ಕೊಳ್ಬೋದು ಹೇಳುವಂಥದ್ದು. ಹೀಗೆ ಒಟ್ಟಿನಲ್ಲಿ ನಿಮಗೆ ನಾವು ಹೇಳ್ತೇವಲ್ಲ ಮಾಪಿ ಬಿಡ್ತಾರೆ ಅಂತ, ಏನೋ ಒಂದು ಸಹಾಯ ಸಹಕಾರ ಗುರುವಿಂದ ಅನುಕೂಲ ಆಗ್ತದೆ. ಬಹಳ ಮುಖ್ಯವಾಗಿ ಅದನ್ನು ನೀವು ಗುರುವನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ಮತ್ತು ಶುಭ ದೃಷ್ಟಿಯಿಂದ, ಬಹಳ ಮುಖ್ಯವಾಗಿ ಶುಭ ದೃಷ್ಟಿಯಿಂದ ಶುಭವಾದಂಥ ಕೆಲಸಗಳೆಲ್ಲ ಆರಂಭವಾಗಲಿಕ್ಕೆ ಆಗ್ತದೆ. ಶುಭವಾದಂಥ ಕೆಲಸಗಳು ಯಾವ್ಯಾವುದು ಅಂತೇಳಿ ನೀವು ಯೋಚನೆ ಮಾಡ್ತೀರೋ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಶುಭವಾದಂಥ ಕೆಲಸಗಳು. ಕೆಲವು ಜನಕ್ಕೆ ಅನುಷ್ಠಾನ ಉಪಾಸನೆಗಳೇ ಶುಭವಾದಂಥ ಕೆಲಸಗಳು, ಕೆಲವು ಜನಕ್ಕೆ ಹಣಕಾಸನ್ನು ಚಿಂತನೆ ಮಾಡ್ತಾ ಇದ್ರೆ ಆ ಹಣಕಾಸು ಒಂದು ಬರ್ತಾ ಇದ್ರೆ ಅದೇ ಶುಭವಾದಂಥ ಕೆಲಸಗಳು. ಹೀಗೆ ಒಂದೊಂದು ನಿಮಗೆ ಅನುಕೂಲಕರವಾಗಿ ಅದು ಬರ್ತಾ ಇರ್ತದೆ. ಒಂದೇ ಸಲ ಬರದೇ ಇದ್ದರೂ ಕೂಡ ಹಂತ ಹಂತವಾಗಿ ಬರ್ತಾ ಇರ್ತದೆ. ಅದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಹಾಗಾಗಿ ಶುಭವಾದಂಥ ದೃಷ್ಟಿಯಿಂದ ಶುಭವಾದಂಥ ಕೆಲಸಗಳು ನೀವಿದ್ದಲ್ಲಿ ಬರ್ತಾ ಹೋಗ್ತದೆ. ಉದಾಹರಣೆಗೆ ಎಲ್ಲ ಬಹಳ ಮುಖ್ಯವಪ್ಪ, ನನಗೆ ಮದುವೆ ಆಗಬೇಕು ಅಂಥೇಳಿ ಏಜ್ ಆಗಿದೆ, ಇಷ್ಟು ವರ್ಷ ಆದರೂ ಯಾವುದೋ ಒಂದು ಸರಿಯಾದಂಥ ಸಂಪರ್ಕಗಳು ಸಿಗ್ತಾ ಇಲ್ಲ, ಸರಿಯಾದಂತಹ ಹೊಂದಾಣಿಕೆ ಇರುವಂಥ ಜಾತಕವೇ ಸಿಗ್ತಾ ಇಲ್ಲ ಅಂತಂದರೆ ಅದಕ್ಕೂ ಕೂಡ ಅವಕಾಶಗಳಾಗಬಹುದು. ಹಾಗಾಗಿ ಗುರುವಿನ ಅನುಕೂಲ ಹೇಳುವಂಥದ್ದು ನಿಮಗೆ ವಿವಾಹ ಕಾಲವನ್ನು ಕೂಡ ಮಾಡುತ್ತದೆ, ವಿವಾಹದ ಅನುಕೂಲಗಳನ್ನು ಕೂಡ ಮಾಡಿಕೊಡ್ತದೆ ಎಂಬುದನ್ನು ಗ್ರಂಥಗಳಲ್ಲಿ ಹೇಳ್ತಾರೆ. ಒಟ್ಟಿನಲ್ಲಿ ಹೆಚ್ಚಿನದಾದಂಥ ಕುಂಭರಾಶಿಯವರು ಗುರುವಿನ ಪರಿವರ್ತನೆ ಆದಷ್ಟು ಶುಭವನ್ನೇ ಉಂಟು ಮಾಡುತ್ತದೆ. ಹಾಗೆ ಕರ್ಕರಾಶಿಯಲ್ಲಿದ್ದಾಗ ಸ್ವಲ್ಪ ಒಂಚೂರು ಜಾಗ್ರತೆ ವಹಿಸ್ಕೊಳ್ಬೇಕು. ಅದಕ್ಕೆ ಪರಿಹಾರಗಳನ್ನು ಕೂಡ ನಾನು ಇವಾಗ ಹೇಳ್ತೇನೆ. ಏನಪ್ಪ ಅಂತಂದರೆ ಪರಿಹಾರಗಳು, ಧನಿಷ್ಠಾ ನಕ್ಷತ್ರ 3-4ನೇ ಪಾದದವರು ಗುರು ದತ್ತಾತ್ರೇಯ ಸ್ತೋತ್ರ ಅಂತಿದೆ, ದತ್ತಾತ್ರೇಯ ಸ್ತೋತ್ರ ಅಂತಿದೆ. ಆ ದತ್ತಾತ್ರೇಯ ಸ್ತೋತ್ರವನ್ನು ಪ್ರತಿನಿತ್ಯವೂ ಪಾರಾಯಣ ಮಾಡ್ತಾ ಬನ್ನಿ. ಆ ದತ್ತಾತ್ರೇಯ ಸ್ತೋತ್ರದಲ್ಲಿ ನಮ್ಮೆಲ್ಲ ಕಷ್ಟ ಪರಿಹಾರ ಆಗುವಂಥದ್ದು, ನಮಗೆ ಆ ಭಗವಂತನ ಅನುಗ್ರಹ ಆಗುವಂಥದ್ದು, ನಮ್ಮಲ್ಲಿರುವಂತಹ ವೈಯಕ್ತಿಕವಾದಂಥ ಸಮಸ್ಯೆಗಳೆಲ್ಲ ಪರಿಹಾರ ಆಗುವಂಥದ್ದೆಲ್ಲ ಇದೆ. ಹಾಗಾಗಿ ಅಂತಹ ದತ್ತಾತ್ರೇಯ ಸ್ತೋತ್ರವನ್ನು ಪಾರಾಯಣೆ, ನಮಸ್ಕಾರ ಇದನ್ನು ಮಾಡ್ತಾ ಬನ್ನಿ, ಅದರಿಂದ ಬಹಳ ಅನುಕೂಲವಾಗ್ತದೆ ಅಂತೇಳಿ ಹೇಳಬಹುದು. ಇನ್ನು ಶತಭಿಷ ನಕ್ಷತ್ರ ನೀವು ಪ್ರತಿನಿತ್ಯವೂ ಬೆಳಗ್ಗೆ ಎದ್ದ ತಕ್ಷಣವೇ ದೇವರ ಮನೆಯಲ್ಲೋ ಅಥವಾ ನಿಮ್ಮ ಎಲ್ಲೋ ಒಂದು ಕಡೆಗೆ ಆಫೀಸ್ನಲ್ಲೋ ಒಂದು ಗುರುಗಳು ಫೋಟೋ ಇಟ್ಕೊಳ್ಳಿ, ಅದಕ್ಕೆ ಭಕ್ತಿಯಿಂದ ಕೈ ಮುಗಿರಿ. ಭಗವಂತ ನನಗೆಲ್ಲ ಅನುಗ್ರಹ ಮಾಡಿಕೊಡು, ನನ್ನಲ್ಲಿರುವಂಥ ಕಷ್ಟ ತೊಂದರೆ ತಾಪತ್ರೆಗಳು ಎಲ್ಲ ಪರಿಹಾರ ಆಗುವಾಗ ಮಾಡಿಕೊಡು ಅಂಥೇಳಿ ಗುರುನಲ್ಲಿ ಅನನ್ಯವಾಗಿ ಶರಣ ಹೋಗಿ. ಯಾಕಂದರೆ ಅನನ್ಯಾಶ್ಚಿಂತನಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಎಂಬುದಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಅನನ್ಯವಾಗಿ ಅವನನ್ನು ಚಿಂತನೆ ಮಾಡಿದ್ರೆ ಅವನು ಖಂಡಿತವಾಗೂ ನಮ್ಮನ್ನು ಕಾಪಾಡ್ತಾನೆ. ಆದರೆ ಆ ಭಕ್ತಿ ಭಾವನೆ ಪ್ರೀತಿ ನಮಗೆ ಬೇಕು. ನಮಗದೊಂದೋ ಸ್ವಭಾವ, ಒಂದು ಸರಿ ಇದ್ರೆ ಇನ್ನೊಂದು ಸರಿ ಇರುವುದಿಲ್ಲ, ಆಗತ್ತೋ ಇಲ್ಲೋ ಅಂಥೇಳಿ ನಮಗೆ ಅಂತ ಅನಿಸುತ್ತೆ. ಆದರೆ ಆ ವಿಶ್ವಾಸವನ್ನಿಟ್ಟಾಗ ನಂಬಿ ಕೆಟ್ಟವರಿಲ್ಲ. ಆ ಭಗವಂತನ ಮೇಲೆ ಅಷ್ಟು ನಂಬಿಕೆ ಪ್ರೀತಿ ವಿಶ್ವಾಸಗಳು ಇರಬೇಕು. ಹಾಗಾಗಿ ಆ ಭಗವಂತನ ಮೇಲೆ ಸಂಪೂರ್ಣವಾದಂತಹ ದೃಢವಾದಂತಹ ವಿಶ್ವಾಸ ಪ್ರೀತಿ ಭಕ್ತಿ ಭಾವನೆಯನ್ನು ಇಟ್ಕೊಂಡು ಮಾಡಿದಾಗ ಅನುಕೂಲಗಳಾಗತ್ತೆ. ಅನಂತರದಲ್ಲಿ ಧನಿಷ್ಠ ಶತಭಿಷ. ಇನ್ನು ಪೂರ್ವಭಾದ್ರ ನಕ್ಷತ್ರ ನೋಡಿ, ಪೂರ್ವಭಾದ್ರ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಗುರುವಿನ ಕ್ಷೇತ್ರಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡುವಂಥದ್ದು. ಉರುಳು ನಮಸ್ಕಾರ ಮಾಡ್ತಾರೆ, ಪ್ರದಕ್ಷಿಣೆ ಮಾಡ್ತಾರೆ, ಹೆಜ್ಜೆ ನಮಸ್ಕಾರ ಮಾಡ್ತಾರೆ. ಹೀಗೆ ಒಟ್ಟಿನಲ್ಲಿ ಆ ಭಗವಂತನಿಗೆ ಕಾಯ ವಾಚ ಮನಸ ಇದು 3 ರೀತಿಯಿಂದ ನಾವು ಭಕ್ತಿಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ಭಗವಂತನು ಅನುಗ್ರಹಿಸ್ತಾನೆ. ಎಲ್ಲರ ಕಷ್ಟಗಳು ಕೂಡ ಪರಿಹಾರ ಆಗಿ ಆ ಗುರುವಿನ ಪರಿವರ್ತನೆಯಿಂದ ಶುಭವಾದಂತಹ ದಾರಿಗಳನ್ನು ಭಗವಂತನು ಅನುಗ್ರಹಿಸಲಿ ಅಂಥೇಳಿ ನಾವು ಶ್ರೀಧರ ಸ್ವಾಮಿಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ, ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅಂಥವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ
ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದಾತ್ಮಧ್ಯಾನನಿರತಂ ವಿಷಜೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರಭಾರತೀಂ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ ಕೀ ಜೈ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ನಮಸ್ಕಾರ.